ಅಂಗನವಾಡಿ ಮಕ್ಕಳಿಗೆ ಕೊಡುವಂತ ಪೌಷ್ಟಿಕ ಆಹಾರದ ಕರ್ಮಕಾಂಡ ಯಾವ ರೀತಿಯಾಗಿದೆ, ಹಾಗೆ ಮಾತೃಪೂರ್ಣ ಯೋಜನೆಯಲ್ಲಿ ಗರ್ಭಿಣಿಯರಿಗೆ ತಾಯಂದಿರಿಗೆ ಕೊಡುವಂತಹ ಆಹಾರ ಪೌಷ್ಟಿಕ ಆಹಾರದ ಹೆಸರಲ್ಲಿ ಏನು ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ, ಮಾಹಿತಿಯನ್ನ ನಾವು ನೋಡ್ತಾ ಇದ್ವಿ. ಟಿವಿ9 ತನಿಖಾ ವರದಿಯನ್ನ ಮಾಡೋ ಮೂಲಕ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಮಾಡೋ ಮೂಲಕ ಇಲ್ಲಿ ಎಷ್ಟು ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿ, ಹುಳ ಹುಪ್ಪಟೆ ಆಗಿರುವಂತಹ ಸಂಪೂರ್ಣವಾಗಿ ಬಿಸಾಕಲು ಯೋಗ್ಯವಾದಂತಹ ಆಹಾರವನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡಲಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವರದಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಕೋಟಿ ಕೋಟಿ ಹಣ ಯಾವ ರೀತಿ ನೀರಲ್ಲಿ ಹೋಮ ಆಗ್ತಾ ಇದೆ, ಯಾವ ರೀತಿಯಾಗಿ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ ಎಲ್ಲವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಹಮತ್ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಜೊತೆಗೆ ಈಗ ಲೈವ್ ಇದ್ದಾರೆ. ರಹಮತ್, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕರ್ಮಕಾಂಡ ಆಗ್ತಾ ಸಮಸ್ಯೆ ಆಗಬಾರ್ದಾಗಿತ್ತು, ಆಗಿದೆ. ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಅವ್ಯವಹಾರ, ಕಳಪೆ ಆಹಾರ ಸಾಮಗ್ರಿ ಎಲ್ಲವೂ ಕೂಡ ಆಗಿದೆ. ಇದೆಲ್ಲ ಆದ್ಮೇಲೂ ಕೂಡ ಗೊತ್ತಿದ್ರೂ ಕೂಡ ಕಣ್ಮುಚ್ಚಿ ಕೂತಿರೋದು ಯಾಕೆ ಅಂತ ಸಂಬಂಧಪಟ್ಟವರು, ಸರ್ಕಾರದಲ್ಲಿ ಅಷ್ಟೊಂದು ಸಂಬಳ ಪಡಿತಿರುವಂತವ್ರು, ಜನಪ್ರತಿನಿಧಿಗಳಾಗಿರುವಂತವ್ರು ಏನ್ ಮಾಡ್ತಿದ್ದಾರೆ ಅಂತ ರಹಮತ್? ಅಮರ್, ಇದು ನಿಜವಾಗ್ಲೂ ಒಂಥರ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಸ್ಫೋಟಕ ಸುದ್ದಿ ಅಂತಾನೆ ನಾವು ಇದನ್ನು ಪರಿಗಣಿಸಬೇಕು. ಹಾಗೇನೆ ಈ ಸುದ್ದಿಯ ಹಿಂದೆ ನಾವು ಒಂದು ತಿಂಗಳ ಕಾಲ ವರ್ಕ್ ಮಾಡಿದ್ದೀವಿ. ಇಲ್ಲಿ ಒಂದು ಅಪೌಷ್ಟಿಕತೆ, ಮತ್ತೊಂದು ಲಂಚಗುಳಿತನ, ಇವೆರಡನ್ನ ನಾವು ಮುಖ್ಯವಾಗಿ ದೃಷ್ಟಿಯಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ಇದರ ಹಿಂದೆ ಬೆನ್ನು ಹತ್ತಿದಾಗ ನಮಗೆ ಕಂಡಿರ್ತಕ್ಕಂಥ ಆ ದೃಶ್ಯಾವಳಿಗಳು, ಹಾಗೇನೆ ಆ ವರದಿಗಳು, ಹಾಗೇನೆ ಈ ಶಾಸಕರ ಭಾಗವಹಿಸುವಿಕೆ, ಹಾಗೇನೆ ಅಧಿಕಾರಿಗಳ ಮಧ್ಯಸ್ಥಿಕೆ, MSPTCಗಳ ಮೇಲೆ ಅವರ ದೌರ್ಜನ್ಯ, ದಬ್ಬಾಳಿಕೆ, ಇದನ್ನೆಲ್ಲವನ್ನ ನಾವು ಇದು ಸೆರೆ ಹಿಡಿಯೋದ್ರಲ್ಲಿ ಸಫಲ ಆಗಿದ್ದೀವಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಸಮಗ್ರವಾಗಿರುವಂಥ ಆ ವರದಿ ಸಂಜೆ ಕೂಡ ಪ್ರಸಾರ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಒಂದು ಕಳಪೆ ಮಟ್ಟದ ಆಹಾರ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಅಂದರೆ ಕಣ್ಣಿಗೆ ಕಂಡಿದ್ದದು ಮತ್ತು ಲ್ಯಾಬ್ ರಿಪೋರ್ಟ್ ಕೂಡ ನಮ್ಮ ಹತ್ರ ಇದೆ. ಇದು ಸಪ್ಲೈ ಮಾಡೋರು ಯಾರು, ಯಾರಿಂದ ಇವರು ಸಪ್ಲೈ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಪರಿಗಣಿಸಬೇಕು. ಈ ರಾಜ್ಯದಲ್ಲಿ 137 MSPTC ಕೇಂದ್ರಗಳಿದೆ. ಅಂದರೆ ಇದು ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಮಹಿಳಾ ಸ್ವಸಹಾಯ ಗುಂಪಿನ ಒಂದು ಕೇಂದ್ರಗಳಿವು. ಇವು ಏನಂತಂದರೆ ಈ 137 ಕೇಂದ್ರಗಳು ಎಲ್ಲ ಪ್ರತಿಯೊಂದು ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಫುಡ್ ಸಪ್ಲೈಯನ್ನು ಮಾಡ್ತಾರೆ. ಇವರಿಗೆ ಸುಪ್ರೀಂ ಕೋರ್ಟ್ ಸ್ವಾಯತ್ತತೆ ನೀಡಿದೆ, ಸಂಪೂರ್ಣವಾಗಿರುವಂತಹ ಅವರಿಗೆ ಸ್ವತಂತ್ರ ಅಧಿಕಾರವನ್ನು ನೀಡಿದೆ. ಮುಕ್ತವಾಗಿರುವಂತಹ ಮಾರುಕಟ್ಟೆಗೆ ನೀವು ಹೋಗಿ ನಿಮಗೆ ಬೇಕಾಗಿರುವಂತಹ ದಿನಬಳಕೆಯ ಸಾಮಗ್ರಿಗಳನ್ನು ನೀವು ಈ ಕಾಂಪಿಟೇಟಿವ್ ಪ್ರೈಸಲ್ಲಿ ನೀವು ಖರೀದಿ ಮಾಡಿ ಅಂಥೇಳಿ ಆರ್ಡರ್ ಕೂಡ ಇದೆ. ಆರ್ಡರ್ ನಮ್ಮ ಹತ್ರ ಕೂಡ ಇದೆ ಅದು. ಸೊ ಆದರೆ ಅವ್ರ ಕೈ ಕಟ್ಟಿ ಹಾಕಿ ಅವರಿಗೆ ಸಂಪೂರ್ಣವಾಗಿರುವಂತಹ ಸ್ವಾತಂತ್ರ್ಯ ಕೊಟ್ಟಂತಾಗಿದೆ. ಈಗ ಆ MSPTCಗಳು ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಕೈ ಕಟ್ಟಿ ಹಾಕಿ ನೀನು ಊಟ ಮಾಡು ಅನ್ನೋ ತರ ಆಗಿದೆ. ಸೊ ಅವ್ರಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಹೋಗಿ ಖರೀದಿ ಮಾಡುವಂತಹ ಒಂದು ಪರಿಸ್ಥಿತಿ ಶಾಸಕರುಗಳು ಬಿಡ್ತಾ ಇಲ್ಲ. ಯಾಕಂತಂದ್ರೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂತಹ ಈ ದಿನಸಿಗಳ ಬೆಲೆಗೂ ಹಾಗೇನೆ ಮುಕ್ತ ಮಾರುಕಟ್ಟೆಯಲ್ಲಿ ಸಿಗುವಂತಹ ಈ ದಿನಸಿ ಬೆಲೆಗೂ ತುಂಬಾನೇ ವ್ಯತ್ಯಾಸಗಳಿದೆ. ಪ್ರತಿ 3 ತಿಂಗಳಕ್ಕೊಂದ್ಸರಿ DC ನೇತೃತ್ವದ ತಂಡ ಇದನ್ನ ರಿವೈಸ್ ಮಾಡ್ತಾ ಇರಬೇಕು ಈ ಬೆಲೆಗಳನ್ನ. ಬಟ್ ಸಾಕಷ್ಟು ಜಿಲ್ಲೆಗಳಲ್ಲಿ ಇದು ಆಗ್ತಾ ಇಲ್ಲ. ನಮ್ಮ ಧಾರವಾಡ ಜಿಲ್ಲೆಯನ್ನ ತಗೊಂಡ್ರೆ ಇಲ್ಲಿ ಕಳೆದ 2 ವರ್ಷಗಳಿಂದ ರೇಟ್ ಕೂಡ ರಿವೈಸ್ ಆಗಿಲ್ಲ. ಹೀಗಾಗಿ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಒಂದು ಬೆಲ್ಲ ಮಾರುಕಟ್ಟೆಯಲ್ಲಿ ಒಂದು 30 ರೂಪಾಯಿಗೆ ಸಿಗ್ತಾ ಇದೆ ಅಂತಂದ್ರೆ ಇಲ್ಲಿ ಇವರು ಖರೀದಿ ಮಾಡುವಂತಹ ಒಂದು ಬೆಲೆ ಅದು 40 ರೂಪಾಯಿ ಹಿಂಗಿರ್ತದೆ. ಅಂದ್ರೆ 10 ರೂಪಾಯಿ ಒಂದು ಡಿಫರೆನ್ಸ್ ಇದ್ರೆ ಇದು ಲಕ್ಷಾನ್ಗಟ್ಲೆ ಆಗ್ತದೆ. ಅಂದ್ರೆ ಇಲ್ಲಿ ಟನ್ ಗಟ್ಲೆ ಅವ್ರು ಖರೀದಿ ಮಾಡಬೇಕಾಗ್ತದೆ. ಹೀಗಾಗಿ ಇಲ್ಲಿ ಭ್ರಷ್ಟಾಚಾರ ಒಂಥರ ತಾಂಡವಾಡ್ತಾ ಇದೆ ಅಂತ ಹೇಳ್ಬೋದು. ಈ MSPTCಗಳು ಇವರು ಮುಕ್ತವಾಗಿ ಖರೀದಿ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದ್ರೂ ಕೂಡ ಅವ್ರಿಗೆ ಈ MLAಗಳು ಅವಕಾಶ ಮಾಡಿಕೊಡ್ತಾ ಇಲ್ಲ. MLAಗಳು ಏನಂತಂದ್ರೆ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಅವ್ರು ಫೋನ್ ಮಾಡಿ ನಾನು ಇಂಥವ್ರಿಗೆ ಕಳಿಸ್ತೇನೆ, ಅಂಥವರಿಂದನೇ ನೀವು ಆ ದಿನಸಿ ಮಾಲ್ಗಳನ್ನ ನೀವು ಇಂಡೆಂಟ್ಗಳನ್ನ ನೀವು ಪಡಿಬೇಕು ಅಂತೇಳಿ MLAಗಳು ಫೋನ್ಗಳನ್ನು ಮಾಡಿ ಅವ್ರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಹಾಗೇನೆ MLAಗಳು ಪತ್ರದ ಮುಖಾನ ಅವರ ಲೆಟರ್ ಹೆಡ್ಗಳಲ್ಲಿ ಈ ಥರದವ್ರಿಗೆ ನೀವು ಈ ಒಂದು ದಿನಸಿ ಸಪ್ಲೈ ಮಾಡೋಕ್ಕೆ, ಸರಬರಾಜು ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರ ಲೆಟರ್ ಹೆಡ್ಗಳಲ್ಲಿ ಅವರು ಇವರಿಗೆ CDPOಗಳಿಗೆ, DDಗಳಿಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ಅದನ್ನು ಕೊಡ್ತಾ ಇದ್ದಾರೆ. ಸೊ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಸುಪ್ರೀಂ ಕೋರ್ಟ್ನ ಏನು ನಿಯಮ ಮಾಡಿದೆ ಅದನ್ನು ಸಂಪೂರ್ಣವಾಗಿ ಒಂದು ಕಡೆ ಶಾಸಕರು ಉಲ್ಲಂಘನೆ ಮಾಡ್ತಾ ಇದ್ದಾರೆ,
ಮತ್ತೊಂದು ಕಡೆ ಅಧಿಕಾರಿಗಳು ಅಂದರೆ CDPO ಅಧಿಕಾರಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಆಗಿರ್ಬೋದು, ಹಾಗೇನೆ ಉಪನಿರ್ದೇಶಕರು ಏನಿರ್ತಾರೆ ಜಿಲ್ಲೆಗೊಬ್ರು. ಸೊ ಇವರುಗಳು ಯಾವ ರೀತಿ ಆ್ಯಕ್ಟ್ ಮಾಡ್ತಾರಂತಂದರೆ MSPTCಗಳ ಜೊತೆಗೆ ಇಂತಿಷ್ಟು ಇದಕ್ಕೆ ನೀವು ಇಂತಿಷ್ಟು ಪರ್ಸೆಂಟೇಜನ್ನು ಕೂಡ ಕೊಡಬೇಕು, ದುಡ್ಡನ್ನು ಕೂಡ ಕೊಡಬೇಕು ಅಂತೇಳಿ ಅವ್ರ ಮೇಲೆ ಇವರು ಒತ್ತಡವನ್ನು ತರ್ತಾರೆ ಆ ಅಧಿಕಾರಿಗಳು. ನಾವು ಈ ಅಧಿಕಾರಿಗಳು ಕೂಡ ಬೆನ್ನು ಹತ್ತಿದ್ವಿ. ಅಂದರೆ ಇವರು ಯಾವ ಥರ ಇವರು ಈ ಟೆಂಡರ್ಗಳನ್ನು ಅವ್ರ ಮೇಲೆ ಒತ್ತಡ ಹೇರಿ ತರ್ತಾರೆ ಅಂತೇಳಿ ನಾವು ಸಾಕಷ್ಟು DDಗಳಿಗೆ ಮಾತಾಡ್ಸಿದ್ದೀವಿ, ಸಾಕಷ್ಟು CDPOಗಳಿಗೆ ಮಾತಾಡ್ಸಿದ್ದೀವಿ, ಸಾಕಷ್ಟು ಜನ ನಮ್ಮ ಹತ್ರ ದುಡ್ಡು ಕೂಡ ಕೇಳಿದ್ದಾರೆ. ಅದ್ರ ಬಗ್ಗೆ ಸಂಜೆ ಸಂಪೂರ್ಣವಾಗಿರುವಂತಹ ಒಂದು ವಿವರವಾಗಿರುವಂತಹ ವರದಿ ಕೂಡ ಬರ್ತದೆ. ಅದರ ಜೊತೆಗೆ ನಾನು ಹೇಳಿದಾಗೆ ಒಂದು ಅಪೌಷ್ಟಿಕತೆ, ಮತ್ತೊಂದು ಲಂಚಗುಳಿತನ, ಇನ್ನೊಂದು ಶಾಸಕರ ಮಧ್ಯಸ್ಥನ ವಹಿಸ್ತಾರೆ. ಇದರಲ್ಲಿ ಶಾಸಕರು ಈ ಕಾನೂನನ್ನು ಗಾಳಿಗೆ ತೂರಿ ಲೆಟರ್ ಹೆಡ್ಗಳನ್ನು ಕೊಡೋ ಮೂಲಕ ಅವರ ಮೇಲೆ ದಬ್ಬಾಳಿಕೆಯನ್ನು ಒಂದು ರೀತಿ ಮಾಡ್ತಾ ಇದ್ದಾರೆ. ಇದು ಎಲ್ಲ 4 ಜಿಲ್ಲೆಗಳಲ್ಲಿ ಯಾವ ರೀತಿ ನಡೀತಾ ಇದೆ, ಇದು ವ್ಯವಹಾರ ದಂಧೆ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿರುವಂತಹ ಒಂದು ಚಿತ್ರಣವನ್ನು ತರ್ತಾ ಇದ್ದೀವಿ. ಇದರ ಜೊತೆಗೆ ಇದು ರಾಜ್ಯ ಸರ್ಕಾರ ಒಂದು ವರ್ಷಕ್ಕೆ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತದೆ. ಸೊ ಈ 1,000 ಕೋಟಿ ರೂಪಾಯಿಲಿ ಸರಿ ಸುಮಾರು 30-40% ಅಷ್ಟು ದುಡ್ಡು ನಿಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲ ಇಲ್ಲಿ ಚರಂಡಿಗೆ ಹರಿದು ಹೋಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ವಿವರ ನಾವು ಸಂಜೆ ನೋಡೋಣ.